ನಂತರ ಸನ್ಮಾನ್ಯ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಲಿಂಗೇಶ್ವರ ಅವರು ಇವತ್ತು ನೂತನ ಪುರುಷಟಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಕೇವಲ ಪುರುಷಟಿ ಸಮಾಜ ಅಲ್ಲ, ಇಡೀ ರಾಜ್ಯದ ನೇಕಾರ ಸಮುದಾಯಕ್ಕೆ ಒಂದು ಹರ್ಷದಾಯಕ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ. ಒಂದು ವೇಳೆ ಒಂದು ಸಮುದಾಯವನ್ನು ಸಂಘಟನೆ ಮಾಡತಕ್ಕಂಥ ಒಂದು ವಾತಾವರಣದಲ್ಲಿ, ಯಾಕೆಂದರೆ ಸೋಮಣ್ಣರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ನಾನು ರಾಜ್ಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಹಿನ್ನೆಲೆಯಲ್ಲಿ ಅಪಾರವಾಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಇವತ್ತು ಇಡೀ ರಾಜ್ಯದ ನಮ್ಮ ಕುರಿಶೆಟ್ಟಿ ಸಮಾಜ ಇವತ್ತು ಸನ್ಮಾನ್ಯ ಲಿಂಗೇಶ್ವರ ಅವರನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಮಾತನಾಡ್ತಾ ಇರ್ತಕ್ಕಂಥ ವಾತಾವರಣವನ್ನು ನಾನು ಗಮನಿಸಿದಾಗ ಇವತ್ತು ಏನು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಯಶಮೂರ್ತಿ ಅವರ ಮಾರ್ಗದರ್ಶನದ ಮುಂದಿನ ದಿನಮಾನಗಳಲ್ಲಿ ಏನು ಸಂಘಟನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಾತಾವರಣವನ್ನು ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಯಶಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾನ ಮನಸ್ಕರು ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ ನನ್ನ ಆತ್ಮೀಯ ಸಹೋದರರಾದ ಹರೀಶ್ ಅವ್ರ ಸಂಪರ್ಕದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾನು ಗೊತ್ತಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ನೋಡಿ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಆ ಭಾಗದಲ್ಲಿ ಪ್ರವಾಸ ಮಾಡುವಂತಕ್ಕಂಥದ್ದು ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇಟ್ಕೊಂಡು ಆಗಬೇಕು ಉತ್ತಮವಾಗಿರ್ತಕ್ಕಂಥ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಸಂಘಟನಾತ್ಮಕವಾಗಿ ಎಲ್ಲರೂ ಕೂಡ ಹಿರಿಯರನ್ನ, ಯುವಕರನ್ನ, ಮಾತೆಯರನ್ನ ಯಾವುದು ಕೂಡ ವಿಭಿನ್ನವಾಗಿ ನೋಡ್ತಕ್ಕಂಥದ್ದು ಬೇಡ, ಒಂದೇ ಸಮನಾಗಿ ಕಾಣಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಾತನಾಡಿ ಅನೇಕ ಸಭೆ ಸಮಾರಂಭಗಳನ್ನ ಕೂಡ ಮಾಡುವ ಮೂಲಕ ಈ ಒಂದು ಕುರಿಶೆಟ್ಟಿ ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಸನ್ಮಾನ್ಯ ಸೋಮಶೇಖರ್ ಅವರ ಮತ್ತು ಲಿಂಗೇಶ್ವರ ಅವರ ಈ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಕಮಿಟಿ ಬಹಳ ಶುಭದಾಯಕವಾಗಿದೆ. ಅವರಿಗೆ ನಾನಾದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲರನ್ನೂ ಕೂಡ ಒಂದೇ ವಿಶ್ವಾಸ ತೆಗೆದುಕೊಂಡು ಹೋಗಿ ಈ ಸಂಘಟನೆಯನ್ನು ಚೆನ್ನಾಗಿ ಬೆಳೆಸಬೇಕು. ಮತ್ತು ಯಾರು ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಎಲ್ಲರೂ ಕೂಡ ದೂರದಿಂದ ನೋಡ್ತಾ ಇದ್ದಾರೆ. ನಾನಿವತ್ತು ಬೆಳಗ್ಗಿನಿಂದಲೂ ಕೂಡ ಅನೇಕ ಹಿರಿಯ ಅಧಿಕಾರಿಗಳನ್ನ ವಿಧಾನಸೌಧದಲ್ಲಿ ಸಂಪರ್ಕ ಮಾಡಿ ನಿಮ್ಮ ಕುರಿಶೆಟ್ಟಿ ಸಮಾಜದ ಹಿರಿಯರ ಜೊತೆ ಮಾತನಾಡ್ತಾ ಇದ್ದೀವಿ. ಇಲ್ಲ ಸರ್, ಅಫಿಷಿಯಲ್ ಆಗಿ ನಾವು ಹೋಗ್ಲಿಕ್ಕೆ ಬರೋಲ್ಲ, ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿ ಸಮುದಾಯವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಸಭೆಯಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ಅವರಿಗೆ ಇವತ್ತು ಶುಭ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದು ಯಾರು ಇಲ್ಲಿ ಬಿಡಲಿ ಬೇರೆ ಪ್ರಶ್ನೆ, ಆದರೂ ಕೂಡ ಅವರೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡೋಗಿ ಈ ಸಂಘಟನೆಯನ್ನು ಇನ್ನೂ ಕೂಡ ಬಲಪಡಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಂದು ವಿಶೇಷ ವಾತಾವರಣದಲ್ಲಿ ನಾನು ಕೂಡ ಅವರಿಗೆ ಶುಭವನ್ನು ಕೊಡ್ತಾ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನಾಡ್ತಾ ನಾನು ಮಾತನಾಡ್ತೀನಿ. ಧನ್ಯವಾದ. ನೇಕಾರರು ಮತ್ತು ಕುರುವಿನಶೆಟ್ಟಿ ಸಮಾಜದ ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾದಂಥ ಲಿಂಗೇಶ್ ಅವರು ಮತ್ತು ಅವರ ತಂಡದ ಎಲ್ಲ ಸ್ನೇಹಿತರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತೇನೆ, ಶುಭ ಹಾರೈಸ್ತೇನೆ ಈ ಸಂದರ್ಭದಲ್ಲಿ. ಮತ್ತು ನಾವು ಸಹಮತ ಸರ್ವಾನುಮತದಿಂದ ಆಯ್ಕೆ ಆಯಿತು ಅಥವಾ ಚುನಾವಣೆ ಆಯಿತು ನನಗೆ ಗೊತ್ತಿಲ್ಲ, ಇನ್ನು ಕೇಳಲಿಲ್ಲ. ಅದೇನಾದರೂ ಅದು ನಿಮಿತ್ತ ಮಾತ್ರ ಚುನಾವಣೆ. ಇವತ್ತಿಂದ ಎಲ್ಲರೂ ಒಟ್ಟಾಗಿ ಸಮಾಜದ ಕೆಲಸ ಮಾಡಬೇಕು. ನಮ್ದೆಲ್ಲ ಇನ್ನೊಂದು ಪ್ರಾಬ್ಲಮ್ಮೇ ಅದು. ಹಾಗೇ ನಾವು ಸಿಟ್ಟು ಬೇಗ ಬಂದ್ಬಿಡುತ್ತೆ, ಸೆಳವು ಬೇಗ ಬರುತ್ತೆ. ಯಾಕಂದ್ರೆ ಶ್ರಮಜೀವಿಗಳು ನಾವೆಲ್ಲ, ಶ್ರಮಜೀವಿಗಳಿಗೆ ಸಹಜವಾಗಿ ಬರ್ತದೆ ಸಿಟ್ಟು. ಇದು ಅದೆಲ್ಲ ಮರೆತು ಚುನಾವಣೆ ಆಗಿದೆ ಅನ್ನೋದನ್ನೇ ಮರೆತು ಸಮಾಜ ಕಟ್ಟೋದ್ರತ್ತ ಲಿಂಗೇಶ್ ಅವರು ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ಹೋಗಿ ಅಂತೇಳಿ ಹಾರೈಸ್ತೇನೆ. ಮತ್ತು ನಿಂತವರು ಎಲ್ಲರಿಗೂ ಶುಭಾಶಯಗಳನ್ನು ಸೋಲು ಗೆಲುವು ಅಲ್ಲ, ಇದು ನಮ್ಮದೇ ಸಮಾಜದ ನಮ್ಮದೇ ವ್ಯವಸ್ಥೆ. ಹಾಗಾಗಿ ಅವರೆಲ್ಲರಿಗೂ ನಿಂತವರೆಲ್ಲರಿಗೂ ಗೆದ್ದವರಿಗೂ ಮತ್ತು ಸೋದರಿಗೂ ನಿಂತವರೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ಮತ್ತು ನಾನಿಲ್ಲಿ ಬರೋದಿಲ್ಲ, ನಮ್ಮ ನಾಯಕರು, ನಮ್ಮ ಹಿರಿಯರು ಎಂ ಪಿ ಲಕ್ಷ್ಮಣ ಅವರು ಕರ್ಕೊಂಡು ಬಂದವರು, ಎಂ ಪಿ ಲಕ್ಷ್ಮೀನಾರಾಯಣ ಅವರು ಮತ್ತು ನಮ್ಮ ಯುವ ಸ್ನೇಹಿತ ನಮ್ಮ ಕೇಶವ ಪ್ರಸಾದ್ ಅವರು, ವಿಧಾನ ಪರಿಷತ್ ಸದಸ್ಯರು
ಏನಾದರೂ ಯಾವುದಾದ್ರು ಒಂದು ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇಗ ಆಗ್ತದೆ ಅನ್ನೋ ಒಂದು ಆಶಯ ನನಗೂ ಇದೆ. ಈಗಿನ ಮಾತಾಡ್ತಿದ್ದೀನಿ. ಹಾಗೆ ಸಮಾಜದ ಹಿರಿಯರಾದ ಕೆ. ಸೋಮಶೇಖರ್ ಮತ್ತು ಅವರ ಬಹಳ ವರ್ಷಗಳಿಂದ ಅವರೆಲ್ಲ ಕಟ್ಟಿರ್ತಾರೆ. ಯಾರೋ ಪುಣ್ಯಾತ್ಮರು ಒಂದು ಜಾಗ ಮಾಡಿ ಹೋಗಿದ್ದಾರೆ. ಈ ಕಾಲದಾಗೆಲ್ಲ ನಮ್ಮಂತ ಸಮಾಜದಲ್ಲಿ ಇದೆಲ್ಲ ತಗೊಳಕ್ಕೆ ಆಗ್ತಿಲ್ಲ. ಆ ಪುಣ್ಯಾತ್ಮರು ನೆನೆಸ್ಬೇಕು ನಾವು. ಈ ಜಾಗ ಮಾಡಿದ್ರೆ ಇದರ ಅಭಿವೃದ್ಧಿ ಗಮನ ಹರಿಸ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಕೇಶವ ಪ್ರಸಾದ್ ನಮ್ಗೆ ಹೇಳ್ಕೊಡ್ತಾರೆ, ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತ ಅಂತ. ಶೋಷಿತ ಪೀಡಿತ ದಲಿತ ಜನಾಂಗ ಅವರೆಲ್ಲ ಹಕ್ಕು ಪಡಿತಿದ್ದಾರೆ. ನೀವು ಮಾತ್ರ ವಂಚಿತ್ರಿ. ಶೋಷಿತ ಪೀಡಿತ ವಂಚಿತ ಜನಾಂಗದವರು ನಾವೆಲ್ಲ ಒಟ್ಟಾಗಿ ನಾವು ಸವಲತ್ತನ್ನು ಪಡಿಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.